ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ಕೆಲವೊಂದು ಹೆಲ್ತ್ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ. ಫಸ್ಟಿಗೆ ಬಂದು ಎಲ್ರಿಗೂ ಪ್ರಾಬ್ಲಮ್ ಆಗುವಂಥದ್ದೊಂದು ಉರಿಮೂತ್ರ ಅಂತೇಳಿದರೆ, ಇದು ಯೂರಿನ್ ಇನ್ಫೆಕ್ಷನ್ ಆಗ್ತದಲ್ಲ, ಅದಕ್ಕೆ ಮನೆಯಲ್ಲಿ ಇರುವಂಥದ್ದು ಅಂತೇಳಿದರೆ ಸ್ವಲ್ಪ ಸ್ಟಾರ್ಟಿಂಗ್ ಆಗುವಾಗಲೇ ನಾವು ಆ ರೆಮಿಡಿಯನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು ಈಸಿಯಾಗಿ. ತುಂಬ ಜಾಸ್ತಿ ಆದಾಗ ಡಾಕ್ಟರ್ ಹತ್ರ ಹೋಗಬೇಕಾಗ್ತದೆ. ಆಮೇಲೆ ನೀರು ನಮ್ಮ ಬಾಡಿಗೆ ಎಷ್ಟು ಬೇಕು ನೀರು ಅಷ್ಟು ನಾವು ಕುಡಿಲೇಬೇಕಾಗ್ತದೆ. ಒಬ್ಬರು ಬಾಡಿಗೆ 2 ಲೀಟ್ರ್ ನೀರು ಸಾಕಾಗ್ತದೆ, ಒಬ್ಬರಿಗೆ 3 ಲೀಟ್ರ್ ನೀರು ಬೇಕಾಗ್ತದೆ. ಆ ಥರ ನಾವು ನೀರು ಕುಡಿಬೇಕಾಗ್ತದೆ. ತುಂಬ ಸೆಕೆ ಇರುವಾಗ ಆಗಲಿ, ಚಳಿಗಾಲ ಅಂತೇಳಿ ನಾವು ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಮಾಡ್ತೇವೆ, ಹಾಗೆ ಮಾಡಬಾರ್ದು. ನೀರು ಕುಡಿಲೇಬೇಕಾಗ್ತದೆ ಚಳಿಗಾಲದಲ್ಲಿ ಆದರೂ ಸಹ. ಮತ್ತು ನಾವು ಟ್ರಾವೆಲ್ ಮಾಡುವಾಗ ಅಂದರೆ ಎಲ್ಲಿಯಾದರೂ ವಾಶ್ರೂಮಿಗೆ ಹೋಗ್ಬೇಕಂತೇಳಿದರೆ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಟೈಮಲ್ಲಿ ಸಹ ಈ ಉರಿಮೂತ್ರ ಅನ್ನೋದೊಂದು ಸ್ಟಾರ್ಟ್ ಆಗೇ ಆಗ್ತದೆ ಎಲ್ರಿಗೂ ಸಹ. ಇದಕ್ಕೆ ಮನೆಯಲ್ಲಿಯೇ ನಾವು ಈಸಿಯಾಗಿ ಹೋಮ್ ರೆಮಿಡಿಯನ್ನು ಮಾಡ್ಕೊಳ್ಬೋದು. ತುಂಬ ಸುಲಭ ಮಾಡ್ಕೊಳ್ಳಿಕ್ಕೆ. ಆಮೇಲೆ ನಮಗೆ ಬಾಡಿ ತುಂಬ ಹೀಟ್ ಆದಾಗ ಸಹ ಹಾಗೆ ಆಗ್ತದೆ. ಏನಿಲ್ಲ, ಇದು ಬೂದು ಕುಂಬಳಕಾಯಿ ಉಂಟಲ್ಲ, ಬೂದು ಕುಂಬಳಕಾಯಿ ತಂದು ನೀವು ಅದನ್ನು ತುರಿದು ಅದರ ರಸ ತೆಗಿಬೋದು. ಇಲ್ಲ ಅಂತೇಳಿದರೆ ಪೀಸಸ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ನೀವು ಗ್ರೈಂಡ್ ಮಾಡಿ ಅದರ ಜ್ಯೂಸು ಅಂದರೆ ಸೋಸ್ಕೊಂಡು ಬೇಕಾದರೆ ನೀವು ಕುಡಿಬೋದು. ಖಾಲಿ ಹೊಟ್ಟೆಗೆ ಸಹ ಕುಡಿಬೋದು. ತುಂಬ ತಂಪು. ಅದರಿಂದ ನಮಗೆ ಆಗಿರುವಂತಹ ಉರಿಮೂತ್ರ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಅದು ಅಲ್ಲದೆ ನಾನು ಲಾಸ್ಟ್ ಒಮ್ಮೆ ವಿಡಿಯೋದಲ್ಲಿ ಹೇಳಿದ್ದೇನೆ, ಸಿಯಾಳ ಅಂತೇಳಿದರೆ ಇದು ಬೊಂಡ ಉಂಟಲ್ಲ, ಅದು ಸಹ ಕುಡಿದ್ರೆ ಎಳ್ನೀರು, ಅದು ಸಹ ಖಾಲಿ ಹೊಟ್ಟೆಯಲ್ಲಿ ಅಂದರೆ ರಾತ್ರಿ ನೀವು ಅದು ಸ್ವಲ್ಪ ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಜೀರಿಗೆಯನ್ನು ಹಾಕಿಟ್ಟು ಬೆಳಿಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಅದು ಕುಡಿದ್ರೆ ಸಹ ಅದರಿಂದ ಸಹ ಉರಿಮೂತ್ರದ್ದು ಇದು ಕಮ್ಮಿ ಆಗ್ತಾ ಹೋಗ್ತದೆ. ಬಾರ್ಲಿ ನೀರು ಸಹ ಬೆಸ್ಟ್ ಇದಕ್ಕೆ. ಇಲ್ಲ ಅಂತೇಳಿ ನೀವು ಇದು ಕುಂಬಳಕಾಯಿ ಜ್ಯೂಸ್ ಅಂತೂ ಎಲ್ಲ ಇದಕ್ಕೆ ಸಹ ತುಂಬ ಒಳ್ಳೆಯದು. ಹೆಲ್ತ್ ಪ್ರಾಬ್ಲಮ್ ಇದ್ದವರಿಗೆ ಯಾರು ಸಹ ಬೇಕಾದರೂ ಇದನ್ನು ಕುಡಿಬೋದು. ಅಂತೇಳಿದರೆ ಒಬ್ಬೊಬ್ಬರು ಈಗ ಎಳ್ನೀರು ಕುಡಿಲಿ, ಶುಗರ್ ಇದ್ದವರೆಲ್ಲ ಎಳ್ನೀರು ಕುಡಿಲಿಕ್ಕೆ ಸ್ವಲ್ಪ ಇದು ಮಾಡ್ತಾರೆ, ಇದನ್ನು ಕುಡಿಬೋದು. ಬೂದು ಕುಂಬಳಕಾಯಿ ರಸನ ಆರಾಮಲ್ಲಿ ಕುಡಿಬೋದು. ಖಂಡಿತ ನೀವು ಟ್ರೈ ಮಾಡಿ ನೋಡಿ ಇದನ್ನು. ಇನ್ನೊಂದು ಅಂತೇಳಿದರೆ ಹೆಸರು ಕಾಳು ಸಹ ತುಂಬ ತಂಪಂತ ಹೇಳ್ತಾರೆ. ಹೆಸರು ಕಾಳು ಸಹ ನೀವು ತಿನ್ಬೋದು. ಅದ್ರದ್ದು ಪಲ್ಯ ತಿನ್ಬೋದು ಅಥವಾ ಅದರದ್ದು ಸಾರು ಮಾಡಿ ಸಹ ನೀವು ತಿನ್ಬೋದು. ಕಿಚಡಿ ಅಂತೇಳಿ ಮಾಡ್ತಾರಲ್ಲ, ಅದು ಸಹ ನೀವು ತಿನ್ಬೋದು. ಆಮೇಲೆ ಹುರುಳಿಕಾಳು ಇದು ಸಾರು ಸಹ ಮಾಡಿ ತಿನ್ಬೋದು. ಒಂದು ಬೆಸ್ಟ್ ಅಂತೇಳಿದರೆ ಹರಳೆಣ್ಣೆ. ಹರಳೆಣ್ಣೆ ಅಷ್ಟು ತಂಪು ಯಾವುದಿಲ್ಲ. ಇದು ಸಹ ತುಂಬ ಕಮ್ಮಿ ರೇಟ್ ಇದಕ್ಕೆ ಸಹ. ಇದು ಮೆಡಿಕಲ್ ಸ್ಟೋರಲ್ಲಿ ಸಹ ಸಿಗ್ತದೆ ಅಥವಾ ಗ್ರೋಸರಿ ಶಾಪಲ್ಲಿ ಸಹ ಇದು ಸಿಗ್ತದೆ. ಒಂದು ಇಷ್ಟು ಚಿಕ್ಕ ಬಾಟ್ಲಲ್ಲಿ ಸಿಗ್ತದಲ್ಲ, ಅದು ನೀವು ತಂದು ಅದನ್ನು ನೀವು ಮಲ್ಕೊಳ್ಳುವಾಗ ಸ್ವಲ್ಪ ನೀವು ತಣ್ಣೀರಲ್ಲಿ ಹಾಕಿ ಸಹ ಅದನ್ನು ಒಂದು ಚಿಕ್ಕ ಸ್ಪೂನಷ್ಟು ತಣ್ಣೀರಲ್ಲಿ ಹಾಕಿ ಸಹ ಕುಡಿಬೋದು. ಇಲ್ಲ ಅಂತೇಳಿದರೆ ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಎಣ್ಣೆ ತೊಗೊಂಡು ಹೊಕ್ಕಳಿಗೆ ಸ್ವಲ್ಪ ಹಚ್ಕೊಳ್ಬೇಕಾಗ್ತದೆ. ಅದರ ನಂತರ ಎದೆಗೆ ಮತ್ತು ಇಲ್ಲಿ ಗಂಟಲಿಗೆ ಹಚ್ಕೊಳ್ಬೇಕು. ಆಮೇಲೆ ಹಣೆಗೆ, ಆಮೇಲೆ ಕಿವಿದು ಹಿಂದ್ಗಡೆ ಎಲ್ಲ ಈ ಥರ ಹಚ್ಚಿ ನೀವು ಮಲ್ಕೊಳ್ಳಿ. ಅಂದರೆ ಹೊಕ್ಕಳಿಗೆ ಯಾವಾಗಲೂ ಹೇಳ್ತಾರೆ ಹಿರಿಯರು, ಹೊಕ್ಕಳಿಗೆ ಎಣ್ಣೆ ಸ್ವಲ್ಪ ಹಚ್ಚಿ ನಾವು ರಾತ್ರಿ ಮಲಗಿದರೆ ನಮ್ಮ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಸಹ ಅದರಿಂದ ಸಾಲ್ವ್ ಆಗ್ತದೆ ಅಂತೇಳಿ. ಮತ್ತು ಬಾಡಿ ತುಂಬ ಹೀಟ್ ಆದರೂ ಸಹ ಅದರಿಂದ ಕಮ್ಮಿ ಆಗ್ತದೆ. ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಈ ಹರಳೆಣ್ಣೆಯನ್ನು ಅಥವಾ ಬೂದು ಕುಂಬಳಕಾಯಿ ರಸನ ಸಹ ಕುಡಿದು ನೋಡ್ಬೋದು. ಬೂದು ಕುಂಬಳಕಾಯಿ ರಸ ಯಾರು ಸಹ ಕುಡಿಬೋದು. ಹರಳೆಣ್ಣೆ ಸಹ ಯಾವ ಕಾಯಿಲೆ ಇದ್ದವರು ಸಹ ಇದನ್ನು ಹಚ್ಕೊಳ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮಗೆ ನಾನು ಹೇಳಿರೋ ಈ ರೆಮಿಡಿ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಆದಷ್ಟು ನೀವು ಶೇರ್ ಮಾಡಿ, ಯಾರಿಗಾದರೂ ಯೂಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ಹರಳೆಣ್ಣೆ ಸಹ ತುಂಬ ಒಳ್ಳೆಯದು ಎಲ್ಲದಕ್ಕೂ. ಹರಳೆಣ್ಣೆ ಬಗ್ಗೆ ಸಹ ಒಂದು 2 ವಿಡಿಯೋ ಸಹ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ತಲೆ ಕೂದಲಿಂದ ಹಿಡಿದು ನಮ್ಮ ಪಾದದ ತನಕ ಸಹ ಉಪಯೋಗ ಇದೆ ಹರಳೆಣ್ಣೆಯಲ್ಲಿ. ಖಂಡಿತ ನೀವು ಟ್ರೈ ಮಾಡಿ ನೋಡ್ಬೋದು. ಸೋಂಪಿನ ಕಾಳು ಬಗ್ಗೆ ಹೇಳಬೇಕಂತ ಹೇಳಿದರೆ, ಎಲ್ರಿಗೂ ಗೊತ್ತಿದೆ ಸೋಂಪಿನ ಕಾಳು ಊಟ ಆದಮೇಲೆ ಎಲ್ಲರೂ ನಾವು ತಿಂತೇವೆ. ಇಲ್ಲ ಯಾವುದಾದ್ರೂ ಗ್ರೇವಿ ಮಾಡುವಾಗ ಸಹ ಗ್ರೇವಿಗೆ ಸಹ ನಾವು ಆ್ಯಡ್ ಮಾಡ್ತೇವೆ. ಈ ಸೋಂಪಿನ ಕಾಳು ಉಂಟಲ್ಲ, ಖಾಲಿ ಹೊಟ್ಟೆಯಲ್ಲಿ ತಿನ್ಬೋದು ಅದನ್ನು. ಆದರೆ ಊಟದ ನಂತರ ತಿಂದರೆ ಇನ್ನೂ ಸಹ ತುಂಬ ಒಳ್ಳೆಯ ಅದರಿಂದ ಬೆನಿಫಿಟ್ ಉಂಟು ನಮಗೆ. ಈಗ ಊಟದ ನಂತರ ಈ ಸೋಂಪಿನ ಕಾಳೆಲ್ಲ ಆದ ನಂತರ ಈ ಸೋಂಪಿನ ಕಾಳೆಲ್ಲ ತಿನ್ನೋದ್ರಿಂದ, ಅಂದರೆ ನಾವು ಯಾವುದಾದ್ರೂ ಈಗ ಫುಡ್ಡು ತಿಂದಿರ್ತೇವೆ, ಅದರಿಂದ ಒಂದೇ ನಮಗೆ ಶೀತ ಅಥವಾ ಅಲರ್ಜಿ ಅಥವಾ ಏನಾದರೂ ಒಂದು ಪ್ರಾಬ್ಲಮ್ ಆಗುವಂಥದ್ದು ನಾವು ಫುಡ್ಡು ತಿಂದಿದ್ದರೆ ಈ ಸೋಂಪಿನ ಕಾಳು ತಿನ್ನೋದ್ರಿಂದ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇನ್ನೊಂದು ಅಂತೇಳಿದರೆ, ನೀವು ಎಲ್ಲಿಯಾದರೂ ಊಟಕ್ಕೆ ಹೋದರೆ ಇದೊಂದು ಯಾರು ಬೇಕಾದರೂ ಇದನ್ನು ನೀವು ಇದು ಮಾಡಿ ಇಟ್ಕೊಳ್ಳಿ. ನೀವೊಂದು ಏಲಕ್ಕಿ ಉಂಟಲ್ಲ, ಸ್ವಲ್ಪ ಏಲಕ್ಕಿಯನ್ನು ನಿಮ್ಮ ಪರ್ಸಲ್ಲಿ ಅಥವಾ ಕಿಸೆಯಲ್ಲಿ ಇಟ್ಕೊಂಡಿರಿ. ಒಂದು 2 ಏಲಕ್ಕಿ ಇಟ್ಕೊಂಡಿರಿ. ಅದರಿಂದ ಏನು ನಿಮಗಿದಿಲ್ಲ. ಎಲ್ಲಿ ನೀವು ಊಟಕ್ಕೆ ಸಹ ಹೋದರೂ ಸಹ, ಯಾರ ಮನೆಗಾದರೂ ಊಟಕ್ಕೆ ಕರೆದ್ರೆ ಅಥವಾ ಫಂಕ್ಷನಿಗೆ ಊಟಕ್ಕೆ ಕರೆದ್ರೆ ಸಹ ಈ ಊಟ ಮಾಡಿದ ನಂತರ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಹಾಕ್ಕೊಳ್ಳಿ.
ಅದರಿಂದ ತುಂಬ ನಿಮಗೆ ಬೆನಿಫಿಟ್ ಉಂಟು ಏಲಕ್ಕಿ ತಿನ್ನೋದ್ರಿಂದ. ಅಂದರೆ ಒಬ್ಬರು ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾರಲ್ಲ, ಯಾರ್ದಾದ್ರು ಮನೆಗೆ ಹೋದಾಗ ಏನಾದರೂ ಫುಡ್ ತಿಂದರೆ ಏನಾದರೂ ಪ್ರಾಬ್ಲಮ್ ಆಗ್ತದಾ ಅನ್ನೋದೊಂದು ಮನಸ್ಸಲ್ಲಿ ಇರ್ತದಲ್ಲ. ಈ ಏಲಕ್ಕಿ ತಿನ್ನೋದ್ರಿಂದ ಅಥವಾ ನಮಗೆ ಆ ಫುಡ್ಡಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗ್ತದಾ ಅನ್ನೋದೊಂದು ಏನಾದರೂ ಇದ್ದರೆ ಖಂಡಿತ ನೀವು ಏಲಕ್ಕಿ ಒಂದು ಬಾಯಲ್ಲಿ ಹಾಕ್ಕೊಂಡು ತಿಂದುಬಿಡಿ. ಅದರಿಂದ ಏನೂ ಆಗೋದಿಲ್ಲ ನಿಮಗೆ. ಯಾರ ಮನೇಲಾದರೂ ಫುಡ್ ತಿಂದರೆ ಸಹ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನಾನು ನಿಮಗೆ ಸೋಂಪಿನ ಕಾಳಿನ ಬಗ್ಗೆ ಹೇಳ್ತಾ ಇದ್ದೆ. ಊಟ ಆದ ನಂತರ ಸೋಂಪಿನ ಕಾಳು ತಿನ್ನೋದು ತುಂಬ ಬೆಟರ್. ಆಮೇಲೆ ನಮ್ಮ ಬಾಯಿಂದ ಏನಾದರೂ ಫುಡ್ ತಿಂದರೂ ಸಹ ಬಾಯಿಂದ ಕೆಟ್ಟ ವಾಸನೆ ಸಹ ಒಮ್ಮೊಮ್ಮೆ ಬರ್ತಾ ಇರ್ತದಲ್ಲ, ಅದು ಸಹ ಈ ಸೋಂಪಿನ ಕಾಳು ತಿನ್ನೋದ್ರಿಂದ ಸಹ ಕಮ್ಮಿ ಆಗ್ತದೆ. ಸೋಂಪಿನ ಕಾಳು ತಿನ್ನೋದ್ರಿಂದ ನೋಡಿ, ಮತ್ತೆ ಒಮ್ಮೊಮ್ಮೆ ಊಟ ಮಾಡಿದ ತಕ್ಷಣ ನಮಗೆ ಹೊಟ್ಟೆ ಒಂಥರ ಉಬ್ರ ಹಾಗೆ ಆಗ್ತದೆ, ಅಥವಾ ಒಂಥರ ಟಯರ್ಡ್ನೆಸ್ ಆಗ್ತದಲ್ಲ, ಒಮ್ಮೊಮ್ಮೆ ಆಗ್ತದೆ, ಎಲ್ರಿಗೂ ಸಹ ಆಗ್ತದೆ ಊಟ ಮಾಡಿದ ತಕ್ಷಣ ಒಮ್ಮೆ ಹಬ್ಬ ಹಾಗೆ ಆಗ್ತದಲ್ಲ. ಆ ಟೈಮಲ್ಲಿ ನೀವು ಈ ಸೋಂಪಿನ ಕಾಳನ್ನು ಸ್ವಲ್ಪ ತಿಂದು ನೋಡಿ, ತುಂಬ ಒಂಥರ ರಿಫ್ರೆಶ್ ಆಗಿ ಇದಾಗ್ತದೆ ನಮಗೆ. ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ಇನ್ನೊಂದು ಅಂತೇಳಿದರೆ, ಈ ಕಲ್ಲು ಸಕ್ಕರೆ ಉಂಟಲ್ಲ, ಕಲ್ಲು ಸಕ್ಕರೆ ಜೊತೆಲಿ ಸ್ವಲ್ಪ ಸೋಂಪಿನ ಕಾಳು ಮಿಕ್ಸ್ ಮಾಡಿ ಒಮ್ಮೆ ತಿಂದು ನೋಡಿ ನೀವು, ತುಂಬ ಒಂಥರ ಇದಾಗ್ತದೆ. ಆಮೇಲೆ ಅದು ಎರಡು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಏನಾದರೂ ನಮಗೆ ಪ್ರಾಬ್ಲಮ್ ಇದ್ದರೆ ಅದು ಸಹ ಇದರಿಂದ ಕಮ್ಮಿ ಆಗ್ತದೆ, ಈ ಕಲ್ಲು ಸಕ್ಕರೆ ಮತ್ತು ಸೋಂಪಿನ ಕಾಳು ಮಿಕ್ಸ್ ಮಾಡಿ ತಿನ್ನೋದ್ರಿಂದ. ಆಮೇಲೆ ಇದರಲ್ಲಿ ಐರನ್ ಕಂಟೆಂಟ್ ಉಂಟು, ಕಬ್ಬಿಣದ ಕೊರತೆಯನ್ನು ಸಹ ಇದರಿಂದ ಕಮ್ಮಿ ಆಗ್ತದೆ ನಮ್ಮ ಬಾಡಿಯಲ್ಲಿ, ಈ ಸೋಂಪಿನ ಕಾಳು ಮತ್ತು ಕಲ್ಲು ಸಕ್ಕರೆ ತಿನ್ನೋದ್ರಿಂದ. ಅಥವಾ ಖಾಲಿ ನೀವು ಕಲ್ಲು ಸಕ್ಕರೆ ಸಹ ತಿನ್ಬೋದು. ಇದು ಸಹ ತುಂಬ ಯೂಸ್ಫುಲ್ ಆಗಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ನಾನು. ಇದು ತುಂಬ ಜನರದೊಂದು ಕ್ವಶನ್ ಆಗಿತ್ತು ನನಗೆ. ಈಗ ಈ ಕೂದಲು ಉದುರದೇ ಇರೋದಕ್ಕೆ ಯಾವುದಾದ್ರೂ ಅಂದರೆ ಫುಡ್ ಏನಾದರೂ ಒಳ್ಳೆ ಫುಡ್ಡೆಲ್ಲ ಇದ್ದರೆ ಹೇಳಿ ಅಂತೇಳಿ. ಖಂಡಿತ ನನಗೆ ಗೊತ್ತಿರುವಷ್ಟು ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ. ಮೇನ್ ಅಂತೇಳಿದರೆ ಕೆಲವೊಂದು ವೆಜಿಟೇಬಲ್ಸ್ ನಾವು ಸ್ವಲ್ಪ ತಿನ್ನಬೇಕಾಗ್ತದೆ. ಈಗ ಬೀಟ್ರೂಟು ಅಂಥದ್ದೆಲ್ಲ ತುಂಬ ತಿನ್ನಬೇಕಾಗ್ತದೆ, ಸೊಪ್ಪು ಅಂಥದ್ದೆಲ್ಲ. ಈಗ ಕೆಲವೊಂದು ನಾನು ಹೇಳಿ ನೋಡಿ, ಪಾಲಕ್ ಸೊಪ್ಪು ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪು ಆದಷ್ಟು ನೀವು ಊಟದ್ದು ಇದರಲ್ಲಿ ನೀವು ತಗೊಳ್ಳೋದು ತುಂಬ ಒಳ್ಳೆಯದು. ಪಾಲಕ್ ಸೊಪ್ಪಿನಲ್ಲಿ ಬಯೋಟಿನ್ ಅಂತೇಳಿ ಒಂದು ಅಂಶ ಅದರಲ್ಲಿ ಇರ್ತದೆ. ಆಮೇಲೆ ಅದ್ರ ಜೊತೆಯಲ್ಲಿ ತುಂಬ ಜೀವಸತ್ವ, ಆಮೇಲೆ ಖನಿಜ ಅಂದರೆ ಐರನ್ ಕಂಟೆಂಟ್ ಅಂತೆಲ್ಲ ತುಂಬ ಉಂಟು ಈ ಪಾಲಕ್ ಸೊಪ್ಪಲ್ಲಿ. ಪಾಲಕ್ ಸೊಪ್ಪನ್ನು ನಾವು ಆದಷ್ಟು ಪಲ್ಯ ಅಥವಾ ಇದು ರೈಸ್ ಐಟಮಲ್ಲಿ ಎಲ್ಲ ಮಿಕ್ಸ್ ಮಾಡಿ ನಾವು ತುಂಬ ಥರದ್ದು ಪಾಲಕ್ ಸೊಪ್ಪಲ್ಲಿ ಸಹ ರೆಸಿಪಿ ಮಾಡ್ತೇವಲ್ವ. ಹಾಗೆ ಮಕ್ಕಳು ತಿನ್ನೋದಿಲ್ಲ ಅಂತೇಳಿದರೆ ಈ ಥರ ಎಲ್ಲ ಅದರಲ್ಲಿ ಸ್ವಲ್ಪ ಆ್ಯಡ್ ಎಲ್ಲ ಮಾಡಿ ನಾವು ಮಕ್ಕಳಿಗೆ ಸಹ ಕೊಡ್ಬೋದು. ಇದರಿಂದ ಹೇರ್ ಗ್ರೋತ್ ಒಳ್ಳೆಯದಾಗ್ತದೆ ಮತ್ತು ನಮ್ಮ ಬಾಡಿಗೆ ಸಹ ತುಂಬ ಒಳ್ಳೆಯದು ಇದು ಪಾಲಕ್ ಸೊಪ್ಪು. ಖಂಡಿತ ನೀವು ಪಾಲಕ್ ಸೊಪ್ಪನ್ನು ಯೂಸ್ ಮಾಡಿ ಆದಷ್ಟು. ಆಮೇಲೆ ಎಗ್, ಒಂದು ವೇಳೆ ನೀವು ಎಗ್ ತಿನ್ನೋರಾದರೆ, ನಾನ್ ವೆಜಿಟೇರಿಯನ್ ಆದರೆ ನೀವು ಎಗ್ಗನ್ನು ಡೈಲಿ ನೀವು ಯೂಸ್ ಮಾಡ್ಬೋದು. ಆಮ್ಲೆಟ್ ಮಾಡಿ ತಿನ್ಬೋದು, ಬಾಯ್ಲ್ಡ್ ಎಗ್ ತಿನ್ಬೋದು. ಆ ಎಗ್ ಇದರಿಂದ ಸಹ ಕೂದಲ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗ್ತದೆ. ಯಾವುದೇ ಫುಡ್ ತಿನ್ನೋದಿದ್ರು ಸಹ ಅದರಲ್ಲಿ ಒಂದು ಅಂದರೆ ಕಂಟೆಂಟ್, ಬಯೋಟಿನ್ ಅಂತೇಳಿ ಒಂದು ಕಂಟೆಂಟ್ ಅದರಲ್ಲಿ ಇರಬೇಕಾಗ್ತದೆ. ಅಂಥದ್ದು ಫುಡ್ಡು ತಿಂದರೆ ಈ ನಮ್ಮ ಹೇರ್ ಗ್ರೋತಿಗೆ ತುಂಬ ಒಳ್ಳೆಯದು. ಹೇರ್ ಗ್ರೋತ್ ಖಾಲಿ ಫುಡ್ ತಿಂದರೆ ಅಂಥೇಳಿ ಅಲ್ಲ, ನೀರು ಸಹ ಕುಡಿಬೇಕಾಗ್ತದೆ. ಆಮೇಲೆ ತಲೆಗೆ ನಾವು ಹಚ್ಚುವಂಥ ಎಣ್ಣೆ ಅಂಥದ್ದೆಲ್ಲ ಮತ್ತು ಮಸಾಜ್ ಮಾಡ್ಕೊಳ್ಳೋದು ಒಂದು ಇದರಲ್ಲಿ ನಮ್ಮ ತಲೆ ಕೂದಲು ಸಹ ಗ್ರೋತು ಒಳ್ಳೆ ರೀತಿಯಲ್ಲಿ ಆಗ್ತದೆ. ಮತ್ತು ನಿದ್ರೆ ಸಹ ಕರೆಕ್ಟಾಗಿ ಬೇಕಾಗ್ತದೆ. ನೆಕ್ಸ್ಟ್ ಫುಡ್ ಬಂದು ಅಣಬೆ ಅಂತೇಳಿದರೆ ಮಶ್ರೂಮ್ ಸಹ ತಿನ್ಬೋದು. ಮಶ್ರೂಮ್ ತಿನ್ನೋದ್ರಿಂದ ಸಹ ಕೂದಲು ಗ್ರೋತು ಒಳ್ಳೆ ರೀತಿಯಲ್ಲಿ ಆಗ್ತದೆ. ನೆಕ್ಸ್ಟ್ ಬಂದು ಗೆಣಸು, ಸ್ವೀಟ್ ಪೊಟ್ಯಾಟೊ ಉಂಟಲ್ಲ, ಅದನ್ನು ಸಹ ತಿನ್ಬೋದು. ಅದರಿಂದ ಸಹ ಹೆಲ್ತಿಗೆ ಸಹ ಒಳ್ಳೆಯದು ಮತ್ತು ಕೂದಲ ಬೆಳವಣಿಗೆಗೆ ಸಹ ಒಳ್ಳೆಯದು. ನಾನು ನಿಮ್ಗೆ ಆವಾಗಲೇ ಹೇಳಿದೆ, ಅದರಲ್ಲಿ ಬಯೋಟಿನ್ ಅನ್ನುವಂಥ ಒಂದು ಅಂಶ ಇದ್ದಂಥ ವಸ್ತುವನ್ನು ನೀವು ತಿನ್ಬೋದು. ಅದರ ಜೊತೆಯಲ್ಲಿ ಇದು ಬಾದಾಮ್ ಉಂಟಲ್ಲ, ಬಾದಾಮ್ ಸಹ ತಿನ್ಬೋದು. ಬಾದಾಮ್ ತಿನ್ನೋದ್ರಿಂದ ಸಹ ನಮ್ಮ ಸ್ಕಿನ್ನಿಗೆ ಸಹ ಒಳ್ಳೆಯದು, ಹೇರಿಗೆ ಸಹ ಒಳ್ಳೆಯದು, ನಮ್ಮ ಹೆಲ್ತಿಗೆ ಸಹ ತುಂಬ ಒಳ್ಳೆಯದು. ಒಳ್ಳೆಯದಂತೇಳಿ ತುಂಬ ಯಾವುದು ಸಹ ತಿನ್ನಲಿಕ್ಕೆ ಹೋಗಬೇಡಿ. ಬಾದಾಮ್ ಆದಷ್ಟು ನೀವು ನೀರಲ್ಲಿ ನೆನೆಸಿಟ್ಟು ಆಮೇಲೆ ಸಿಪ್ಪೆ ತೆಗೆದು ತಿನ್ನೋದು ತುಂಬ ಒಳ್ಳೆಯದು. ಹಾಗೆ ತಿನ್ನಲಿಕ್ಕೆ ಹೋಗಬೇಡಿ, ಸಿಪ್ಪೆ ತೆಗೆದು ನೀವು ಯೂಸ್ ಮಾಡಿ. ನಂತರ ಸೂರ್ಯಕಾಂತಿ ಬೀಜ, ಅದು ಸಹ ತುಂಬ ಒಳ್ಳೆಯದು. ಅದು ಎಲ್ರಿಗೂ ಸಹ ಗೊತ್ತಿದೆ. ನೀವು ತಿನ್ಬೋದು ಅಂತೇಳಿದರೆ ತುಂಬ ಅಲ್ಲ, ಸ್ವಲ್ಪ ಸ್ವಲ್ಪ ತಿನ್ಬೋದು. ಇಷ್ಟು ನಿಮ್ಮ ಜೊತೆಲಿ ಟಿಪ್ಸನ್ನು ಶೇರ್ ಮಾಡ್ಕೊಂಡಿದ್ದೇನೆ. ಒಂದು ಹೆಲ್ತ್ ಟಿಪ್ಸ್ ಅಥವಾ ಕೂದಲಿಗೆ ಸಂಬಂಧಪಟ್ಟಂಥ ಒಂದು ಟಿಪ್ಸ್ ಎಲ್ಲ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.